ಅದು ವಿದೇಶಿ ಬಾನಾಡಿಗಳ ಮೆಚ್ಚಿನ ಕೆರೆ. 100 ಎಕರೆಗೆ ನೀರುಣಿಸಿ ನೇಗಿಲ ಯೋಗಿಗೆ ಜೀವನ ನೀಡಿದ್ದ ಜೀವದಾತೆ. ಊರ ತುಂಬಾ ಹಸಿರು ತುಂಬಿ ಪ್ರಕೃತಿಗೆ ಉಸಿರು ನೀಡಿದ್ದ ಸಾಗರಿ. ಆದರೆ ಪ್ರಕೃತಿ ನೀಡಿದ ಉಪಕಾರದ ಸ್ಮರಣೆ ಮನುಷ್ಯನಿಗೆಲ್ಲಿದೆ ಹೇಳಿ? ಅವನಿಗೆ ತನ್ನ ಸ್ವಾರ್ಥದ ಮುಂದೆ ಬೇರೇನಾದ್ರೂ ಕಾಣುವುದುಂಟೆ? ಮನುಷ್ಯನ ಸ್ವಾರ್ಥಕ್ಕೆ ಬಲಿಯಾಗ್ತಿರೋ ಕೆರೆಯೇ ತನ್ನ ನೋವಿನ ಕತೆ ಹೇಳುತ್ತೆ, ಕೇಳಿ. ಕಸದಿಂದ ಕೊಳೆತು ಹೋಗುತ್ತಿದ್ದೇನೆ, ದುರ್ವಾಸನೆಯಿಂದ ನಾರುತ್ತಿದ್ದೇನೆ. ಜೀವದಾತಿಯಾಗಿದ್ದೋಳು ವಿಶ್ವವಾಗಿ ಬಿಟ್ಟಿದ್ದೇನೆ. ಬಾನಾಡಿಗಳಿಗೆ ನಲ್ಮೆಯ ಮಡಿಲಾಗಿದ್ದವಳು ಕೊಚ್ಚೆ ಗುಂಡಿಯಾಗಿದ್ದೇನೆ. ನಾನು ಬದುಕಿಯೂ ಸತ್ತಿದ್ದೇನೆ, ಶವದಂತೆ ಬದುಕುತ್ತಿದ್ದೇನೆ. ಆದ್ರೆ ನನ್ನೀ ಕೂಗು, ನನ್ನೀ ನೋವು, ನನ್ನೀ ಆರ್ತನಾದ ಯಾಕೆ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ? ಯಾಕೆ ನನ್ನನ್ನ ಹಂತ ಹಂತವಾಗಿ ಕೊಲ್ಲುತ್ತಿದ್ದೀರಿ? ಹೀಗೆ ಕೊಳಚೆಯನ್ನ ಮೈತುಂಬ ಸೀರೆ ಹೊದ್ದಂತೆ ಹೊದ್ದಿರೋ ನಾನು ಮಲ್ಲಾಪುರ ಕೆರೆ. ಕೋಟೆನಾಡು ಚಿತ್ರದುರ್ಗ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಒಂದು ಕಾಲದಲ್ಲಿ 832 ಎಕರೆ ಪ್ರದೇಶದಲ್ಲಿ ಮಲ್ಲಿಗೆಯಂತೆ ಅರಳಿದ್ದವಳು ನಾನು. ಆಗೆಲ್ಲ ಜನ ನನ್ನ ಬಳಿ ಓಡೋಡಿ ಬರ್ತಿದ್ರು. ಚಿತ್ರದುರ್ಗ ನಗರದಿಂದ ಹೊಸಪೇಟೆಗೆ ತೆರಳುವ ರಾಷ್ಟ್ರೀಯ ಹೆದ್ದಾರಿ 13ರಲ್ಲಿ ಸಾಗೋ ಮಂದಿ ನನ್ನ ನೋಡಿ ಕಣ್ತಂಪಾಗಿಸಿಕೊಳ್ತಿದ್ರು. ರಂಗವನಹಳ್ಳಿ, ಚಂದ್ರಹಳ್ಳಿ, ಮಠದ ಕೆರೆಯ ನೀರು ನನ್ನನ್ನ ಸೇರ್ತಾ ಇತ್ತು. ಹೀಗಾಗಿ ಸದಾ 151 ಅಡಿಯಷ್ಟು ನೀರು ತುಂಬಿಕೊಂಡು ತುಂಬು ಯೌವನಿಯಂತೆ ನಲಿಯುತ್ತಿದ್ದೆ. ಮಲ್ಲಾಪುರ, ಪಿಳ್ಳೆಕೇರನಹಳ್ಳಿ ಸೇರಿದಂತೆ 10 ಹಳ್ಳಿಗಳಿಗೆ ನಾನೇ ಜೀವನಾಡಿಯಾಗಿದ್ದೆ. ಜನ ಜಾನುವಾರುಗಳಿಗೆ ನಾನಿಲ್ಲದೆ ಬದುಕೇ ಇರಲಿಲ್ಲ. ವಿದೇಶದಿಂದ ಸಾವಿರಾರು ಪಕ್ಷಿಗಳು ಬಂದು ನನ್ನಲ್ಲಿ ಆಶ್ರಯ ಪಡೆಯುತ್ತಿದ್ವು. ನನ್ನೊಡಲಲ್ಲಿ ಆಡಿ ನಲಿಯುತ್ತಿದ್ವು. ಆ ಅಂದ ಕಣ್ತುಂಬಿಕೊಳ್ಳಲೆಂದೇ 100 ಜನ ಬರ್ತಿದ್ರು. ಛಾಯಾಗ್ರಾಹಕರು ಫೋಟೋ ಕ್ಲಿಕ್ಕಿಸಿಕೊಂಡು ಹೋಗ್ತಿದ್ರು. ಅಂಥ ಅಪರೂಪದ ಕೆರೆ ನಾನು. ಈ ಕೆರೆನಲ್ಲಿ ಇವಾಗ ಮುನ್ಸಿಪಾಲ್ಟಿಯವರು ಯುಜುಡಿ ಮಾಡ್ತೀವಿ ಅಂತೇಳಿ ಈಗ 5 ವರ್ಷದಿಂದ ಪೇಚಾಡ್ತಿದ್ದಾರೆ. ಅದು ಕ್ಲಿಯರ್ ಆಗಿಲ್ಲ. ಈ ಬಹಳ ಗಲೀಜಾಗಿದೆ. ಇದನ್ನ ಸ್ವಲ್ಪ ಕ್ಲಿಯರ್ ಮಾಡಿ ಮುಂದೆ ಒಳ್ಳೆ ಜಾಗ ಬಹಳ ಚೆನ್ನಾಗಿರುತ್ತೆ. ಬೋಟಿಂಗ್ ಎಲ್ಲ ಮಾಡಿದ್ರೆ ಇಂದಿನ ನಮ್ಮ ಮಕ್ಕಳಿಗೆ ಕೆರೆ ಇತ್ತು ಅಂತ ಹೇಳಕ್ಕಾದ್ರೂ ಒಂದು ಉಳಿಲಿ. ಈ ಕೆರೆನ ಉಳಿಸಿ ಚೆನ್ನಾಗಿ ಮಾಡ್ರಿ ಅಂತೇಳಿ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಂತೀವಿ. ಆದ್ರೆ ಈಗ ನನ್ನ ಬಳಿಯಿಂದ ಹಾದು ಹೋಗ್ತಿದ್ದಂತೆ ಜನ ಮೂಗು ಮುಚ್ಚಿಕೊಳ್ತಾರೆ. ವಾಸನೆ ತಡೆದುಕೊಳ್ಳಲಾಗದೆ ಕ್ಯಾಕರಿಸಿ ಉಗಿಯುತ್ತಾರೆ. ಆಗೆಲ್ಲ ನನ್ನೊಡಲು ಎಷ್ಟು ನೊಂದಿದೆ ಗೊತ್ತಾ? ಎಷ್ಟಕ್ಕೂ ಮಲ್ಲಿಗೆಯಂಥ ಈ ಮಲ್ಲಾಪುರದ ಕೆರೆ ಹೀಗೆ ಕಾಯ್ತು ಗೊತ್ತಾ? ನಗರಸಭೆಯವರು ಇದಾರಲ್ಲ, ಅವರಿಗೆ ನನ್ನ ಮೇಲೆ ಅದ್ಯಾವ ಜನ್ಮದ ದ್ವೇಷವೂ ಗೊತ್ತಿಲ್ಲ. 5 ವರ್ಷಗಳ ಹಿಂದೆ ನಗರದ ಚರಂಡಿ ನೀರನ್ನ ನನ್ನೊಡಲಿಗೆ ತಳ್ಳಿಬಿಟ್ರು. ಜನ ಪ್ರಶ್ನಿಸಿದ್ರು, ಕ್ಯಾರೆ ಎನ್ಲಿಲ್ಲ. 1 ವರ್ಷದಲ್ಲಿ ನಗರದ ಒಳಚರಂಡಿ ಯೋಜನೆ ಮುಗಿತಾ ಇದ್ದಂತೆ ಚರಂಡಿ ನೀರಿನ ಮಾರ್ಗ ಬದಲಿಸ್ತೀವಿ ಅಂತ ಯಾಮಾರಿಸಿದ್ರು. ಆದ್ರೆ ಅವರು ಹೇಳಿದ್ದು ಅಪ್ಪಟ ಸುಳ್ಳು. ಆ ಸುಳ್ಳು ಈಗ ನನ್ನೊಡಲಲ್ಲಿ ವಿಷ ತುಂಬಿದೆ. ನನ್ನ ಈ ದುರ್ವಾಸನೆಯಿಂದ ಗ್ರಾಮದ ಜನರ ಬದುಕೆ ದುಸ್ತರವಾಗಿದ್ದು ಮೂಗು ಮುಚ್ಚಿಕೊಂಡೇ ಓಡಾಡುವಂತಾಗಿದೆ. ನನ್ನ ಏರಿ ಮೇಲಿರೋ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳು ನನ್ನ ಬಗ್ಗೆ ಅಸಹ್ಯ ಪಟ್ಟುಕೊಳ್ತಿರುವುದನ್ನ ನೋಡಿದ್ರೆ ಕಣ್ಣೀರೇ ಬಂದು ಬಿಡುತ್ತೆ. ಈಗ ಚಿತ್ರದುರ್ಗ ಕೊಳಚೆ ನೀರು ಬರೋದ್ರಿಂದ ಭಾಳ ಅನಾಹುತ ಆಗುತ್ತೆ. ಕುಡಿಯೋಕ್ಕೂ ಬರಲ್ಲ, ದನಕರುಗಳಿಗೂ ಬರಲ್ಲ, ಪಶುಗಿಡಕ್ಕೂ ಬರೋದಿಲ್ಲ. ಮೊದಲು ಬೆಳೆ ಬಂದಂಗೆ ಬರ್ತಾನೆ ಇಲ್ಲ, ಅವರು ಸರಿ ಇಲ್ಲ. ಮುನ್ಸಿಪಾಲ್ಟಿಯವ್ರಿಗೂ ತಿಳಿಸಿದ್ವಿ, DC ಗೂ ಕೂಡ ಮನವರಿಕೆ ಮಾಡಿಕೊಡಿದ್ವಿ. ಕ್ಲೀನ್ ಮಾಡಿ ನಮ್ಗೆ ಸ್ವಚ್ಛತೆಗೊಳಿಸ್ಕೊಡ್ಬೇಕು ಅಂತೇಳಿ ಹೇಳಿದ್ವಿ. ಅದನ್ನು ಇವಾಗ ನೀವು ಮುಂದೆ ಈ ಕಾರ್ಯಕ್ರಮ ತಗೊಂಡು ಒಳ್ಳೆ ಅಭಿವೃದ್ಧಿ ಮಾಡ್ಬೇಕಂತೇಳಿ
ಒಂದು ಕಾಲದಲ್ಲಿ ಜನ ದಾಹ ನೀಗಿಸಿಕೊಳ್ಳಲು ನನ್ನ ನೀರು ಕುಡಿದು ಹೊಟ್ಟೆ ತಂಪಾಗಿಸಿಕೊಳ್ತಿದ್ರು. ಈಗೇನಾದ್ರೂ ಕುಡಿದ್ರೆ ಎಲ್ಲದ ರೋಗ ಬಂದು ಉಸಿರೇ ನಿಂತು ಹೋಗುತ್ತೇನೋ. ಆದ್ರೆ ನನ್ನ ಬಗ್ಗೆ ಜನಪ್ರತಿನಿಧಿಗಳಿಗಾಗ್ಲಿ ಅಧಿಕಾರಿಗಳಿಗಾಗ್ಲಿ ಕರುಣೆಯೇ ಇಲ್ಲ. ನನ್ನ 232 ಎಕರೆ ವಿಶಾಲ ಜಾಗ ಯಾವತ್ತೋ ಯಾರ್ಯಾರತ್ತೋ ಪಾಲಾಗಿದೆ. ಸ್ವಾರ್ಥಿ ಜನ ನನ್ನನ್ನ ಸಮಾಧಿ ಮಾಡಿ ಮಹಲು ಕಟ್ಟಿಕೊಂಡಿದ್ದಾರೆ. ಇದೀಗ ನಿಮ್ಮ ಸರ್ಕಾರ ಕೂಡ ನನ್ನಂತಹ 1500 ಕೆರೆಗಳನ್ನ ಸಮಾಧಿ ಮಾಡೋಕೆ ಹೊರಟಿದ್ಯಂತೆ. ನಾನು ಕೊನೆಯುಸಿರೆಳೆಯುತ್ತಿದ್ದೇನೆ. ಆದ್ರೂ ಉಸಿರು ನಿಲ್ಲೋ ಮೊದಲು ಒಂದು ಮಾತು, ನನ್ನ ಸಮಾಧಿ ಮೇಲೆ ನೀವು ಅರಮನೆ ಕಟ್ಟಿ ಎಷ್ಟು ದಿನ ಬದುಕಬಲ್ಲಿರಿ? ಬಸವರಾಜ್ ಮುದನೂರ್, ಟಿವಿ9 ಚಿತ್ರದುರ್ಗ.